ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತಂತೂ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಇದೊಂದು ಹೇರ್ ಕಟ್ ಮಾಡ್ತಾಯಿದ್ದೀನಿ. ಯಾವುದಪ್ಪ ಇದು ಹೇರ್ ಕಟ್ ಅಂದರೆ ಸ್ಟೆಪ್ಪು. ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಅಂದರೆ ನಿಜವಾಗ್ಲೂ ಇದನ್ನು ನೀವು ನೋಡ್ತಾ ಇರೋರ್ಗು ಅನಿಸುತ್ತೆ ಒಂದು ಸಲ ನಾನು ಈ ಥರ ಒಂದು ಸಲ ಮಾಡಿಸ್ಕೋಬೇಕು ಅಂತ. ಅಷ್ಟು ಚೆನ್ನಾಗಿ ಇವ್ರದ್ದು ಹೇರ್ ಸ್ಟೈಲ್ ಬಂತು ನೋಡಿ. ಇವಾಗ ಇಷ್ಟು ಲೆಂತಲ್ಲಿ ಈ ಥರ ಇದೆ ಇವ್ರದ್ದು ಹೇರು ರಿಯಲ್ಲಿ. ಅದನ್ನು ನಾನು ಯಾವ ಥರ ಸ್ಟೆಪ್ ಕಟ್ ಮಾಡಿ ಫಿನಿಶಿಂಗ್ ಕೊಡ್ತೀನಿ ಅಂತ ಫುಲ್ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಸ್ಟೆಪ್ ಕಟ್ ಬಂದಿದೆ. ನನಗಂತೂ ತುಂಬಾ ಖುಷಿ ಆಗುತ್ತೋ. ಇನ್ನು ಅವಾಗವಾಗ ನನ್ನ ಮೇಲೆ ನನಗೆ ಅಪ್ರಿಷಿಯೇಟ್ ಆಗುತ್ತೆ, ಎಷ್ಟು ಚೆನ್ನಾಗಿ ನಾನು ಮಾಡ್ತೀನಲ್ಲ ಅಂತ ನನಗೆ ಖುಷಿ ಆಗುತ್ತೆ. ಹೇರ್ ಕಟ್ ಆದರೂ ಅಷ್ಟೇ, ಬ್ಲೌಸ್ ಡಿಸೈನ್ಸ್ ಆದರೂ ಅಷ್ಟೇ, ಅವ್ರು ಹಾಕೊಂಡು ನೋಡಿ ಫಿನಿಶಿಂಗ್ ಸಖತ್ತಾಗಿದೆ ಅಂತ ಮೊನ್ನೆ ಒಂದು 2 ಬ್ಲೌಸ್ ಹಾಕಿದ್ದೆ ನೋಡಿ, ಸ್ವಲ್ಪ ದಪ್ಪ ಇದ್ದಾರೆ ಅಂತ. ಅವ್ರು ಹಾಕ್ಕೊಂಡು ನೋಡಿ ಅವ್ರು ರಿವ್ಯೂ ಕೊಟ್ಟಿದ್ದು ನೋಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವರು ಅಷ್ಟೇ ಖುಷಿಪಟ್ಟರು, ತುಂಬ ಚೆನ್ನಾಗಿ ಬಂದಿದೆ, ಈ ಥರ ನನಗೆ ಎಲ್ಲೂ ಸ್ಟಿಚ್ ಮಾಡಿಸಿರಲಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಬ್ಲೌಸ್ಗಳು ಅಂತ ಅವ್ರು ಸಿಕ್ಕಾಪಟ್ಟೆ ಚೆನ್ನಾಗಿ ರಿವ್ಯೂ ಕೊಟ್ಟರು. ಹಂಗಾಗಿ ಆ ಥರ ಎಲ್ಲ ಅನಿಸ್ದಾಗ ತುಂಬಾ ಖುಷಿ ಆಗುತ್ತೆ. ಇನ್ನು ಈ ಹೇರ್ ಕಟ್ ಅಂತೂ ನೋಡ್ತಾ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇನ್ನು ಇದನ್ನು ವೀಡಿಯೋ ಮಾಡಿ ಅವ್ರಿಗೆ ತೋರಿಸಿದ್ಮೇಲೆ ಅವರಿಗೂ ಖುಷಿ ಆಯಿತು, ಇಲ್ಲ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಇನ್ನು ಇವ್ರ ಮಗಳದು ಫಂಕ್ಷನ್ ಇತ್ತಂತೆ. ಫಂಕ್ಷನ್ಗೆ ನಾನು ನಿಮ್ಗೆ ಹೇಳ್ಬೋದಿತ್ತು ಮೇಕಪ್ಗೆ, ಬಟ್ ಇಲ್ಲಿ ಪಾರ್ಲರ್ ಇದೆ ಅಂತಲೇ ನನಗೆ ಗೊತ್ತಿರಲಿಲ್ಲ. ಹಂಗಾಗಿ ಬೇರೆಯವ್ರಿಗೆ ಆಲ್ರೆಡಿ ಹೇಳ್ಬಿಟ್ಟಿದ್ದೀವಿ ಅಂತ ಹೇಳಿದ್ರು. ಇನ್ನು ನೆಕ್ಸ್ಟ್ ಟೈಮ್ ಯಾವುದಾದ್ರೂ ಒಂದು ಮೇಕಪ್ ಫಂಕ್ಷನ್ ಏನೇ ಇದ್ರೂ ನನಗೆ ಕಾಂಟ್ಯಾಕ್ಟ್ ಮಾಡಿ, ಖಂಡಿತ ನಾನು ಮೇಕಪ್ ಮಾಡಿಕೊಡ್ತೀನಿ.